ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ನೀವು ಡಿಸ್ಪ್ಲೇಲಿ ನೋಡಿದ ತಕ್ಷಣ ನಿಮಗೆ ಕಾಣಿಸಿದೆ 10 kg ಇಳಿಸ್ಕೊಂಡಿರೋ ಆಂಟಿ ಮತ್ತು 20 kg ಇಳಿಸ್ಕೊಂಡಿರೋ ಹುಡುಗಿ. ಎಲ್ಲ ನ್ಯಾಚುರಲ್ ಆಗಿ ಇಳಿಸ್ಕೊಂಡಿದ್ದಾರೆ, ಎಲ್ಲ ಫುಡ್ಗಳನ್ನೂ ತಿನ್ಕೊಂಡು. ಯಾವ ಫುಡ್ ಅಂದರೆ ಅವ್ರ ದೇಹಕ್ಕೆ ಬೇಕಾಗಿರೋ ಫುಡ್ಗಳು. ತೂಕ ಇಳಿಕೆ ಜೊತೆಲಿ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಸರಿ ಹೋಯಿತು ಮೊದಲು ಆಂಟಿದು ಕೇಳ್ಕೊಂಬರೋಣ, ಆಮೇಲೆ ಹುಡುಗಿ ಫೀಡ್ಬ್ಯಾಕ್ನ ಕೂಡ ಕೇಳೋಣ. ಬನ್ನಿ ಕೇಳ್ಕೊಂಬರೋಣ. ಹಲೋ ಹಲೋ ಸುವರ್ಣ. ಹಾಂ ಮೇಡಮ್, ಹೇಳಿ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ? ಹೌದು ಮೇಡಮ್, ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀರಾ? ಮೇಡಮ್ 9 to 10 kgs ರೆಡ್ಯೂಸ್ ಮಾಡ್ಕೊಂಡಿದ್ದೀನಿ ಮೇಡಮ್. ಓಕೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ ನಮ್ಮ ಡಯಟ್ ಪ್ಲಾನ್ ತಗೊಳ್ಳೋಕ್ಕೂ ಮುಂಚೆ ಇವಾಗ? ಮುಂಚೆ ನಾನು ತುಂಬ ಅಂದರೆ ನಾನು ಏನೂ ತೊಗೊಂಡಿಲ್ಲ, ಯಾವುದನ್ನು ಟ್ರೈ ಮಾಡಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ತೊಗೊಂಡಿರೋದನ್ನ ನೋಡಿ ನನಗೆ ಇವರೆಲ್ಲ ಅದು ಹೇಳ್ತಾರಲ್ಲ ಮೇಡಮ್, ಹರ್ಬಲ್ ಲೈಫು ಆ ಥರ ಎಲ್ಲ, ಅದನ್ನು ನನ್ನ ಫ್ರೆಂಡು ನಾವು ಒಟ್ಟಿಗೆ ತೊಗೊಂಡ್ವಿ. ಅವ್ರು ಅಂದರೆ ನಾನು ಈ ಪ್ಲ್ಯಾನ್ ತೊಗೊಂಡೆ, ಅವ್ರು ಅದನ್ನು ತೊಗೊಂಡಾಗಲೇ 1 ವರ್ಷ ಆಯಿತು ಅವ್ರು ಆ್ಯಕ್ಚುಲಿ ಮಾಡ್ತಾ. ಇವಾಗ ಅವರು ರೆಡ್ಯೂಸ್ ಹಾಕೊಂಡು ಬಂದಿದ್ದಾರೆ. ಬಟ್ ನನಗೆ ಅದೇನೋ ಅದು ಕೆಮಿಕಲ್ಲು ಅದೆಲ್ಲ ಇದೆ ಅಂತ ಅನಿಸ್ತು. ಅದಕ್ಕೆ ಬೇಡ, ನ್ಯಾಚುರಲ್ ಆಗಿ ನಿಮ್ಗೆ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಯೋಚನೆ ಮಾಡಿ ಆಮೇಲೆ ತಗೊಳ್ಳೋ ಬೇಡ ಅಂದ್ಬಿಟ್ಟು ಫೈನಲ್ ಆಗಿ ಆಗಿದ್ದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ತಗೊಂಡೆ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಮೊನ್ನೆಲ್ಲ ಊರಿಗೆ ಹೋಗಿದ್ದೆ, ತುಂಬಾ ಖುಷಿ ಆಯ್ತು. ಏನು ಇಷ್ಟು ಸಣ್ಣ ಆಗ್ಬಿಟ್ಟಿದೀಯಾ ಅಂದ್ರು. ಚಾಲೆಂಜ್ ಮಾಡಿದ್ರು ನಮ್ಮ ಮನೆಯವರು, ನೀನ್ ಸಣ್ಣ ಆಗಲ್ಲ ಬಿಡು ಯಾವತ್ತೂ ಅಂತ. ಅದಕ್ಕೆ ನಾನು 100% ಮಾಗೆ ಹಾಕ್ತೀನಿ ಅಂತ ಚಾಲೆಂಜ್ ಮಾಡ್ಬಿಟ್ಟು ಅವ್ರಿಗೆ ಮಾಡಿ ಅಂದ್ರೆ ಇದನ್ನ ರಿಸಲ್ಟ್ ನಾನು ತೋರಿಸ್ತೀನಿ ಅಂತ ಚಾಲೆಂಜ್ ಆಗಿ ತಗೊಂಡಿದ್ದೆ ಮೇಡಮ್. ಇವಾಗ ಅವರು ಖುಷಿ ಆಗ್ಬಿಟ್ಟಿದ್ದಾರೆ. ಖುಷಿಯಾಗಿದ್ದಾರಾ? ಹೌದು ಮೇಡಮ್. ಎಲ್ಲ ತಿನ್ಕೊಂತಾನೆ ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡ್ರಿ? ಹೌದು ಮೇಡಮ್, ಟೈಮ್ ಸರಿಯಾಗಿ ಎಲ್ಲ ತಗೊಳ್ತಾ ಇದ್ದೆ. ತಿಂದು ಸಾಕಾಗ್ತಿತ್ತು ನನಗೆ. ಎಲ್ಲ ನನ್ನ ಟೈಮ್ ಆದ್ರೆ ಸಾಕು, ನನ್ನ ಟೈಮ್ ಆಯ್ತು ಅಂತ ಎಲ್ಲಿದ್ರು ಎಲ್ಲೇ ಹೋಗಿದ್ರು ತಗೊಂಡಾದ್ರೂ ಹೋಗ್ಬಿಡ್ತಿದ್ದೆ ನಾನು. ಆ ತರ ಚೆನ್ನಾಗಿರ್ತಿತ್ತು. ಮತ್ತೆ ಬಾಡಿ ಏನೆಲ್ಲ ಚೇಂಜಸ್ ಆಗಿದೆ? ಬಾಡಿಲಿ ನನಗೆ ಬ್ಯಾಕ್ ಪೇನ್ ಇರ್ತಿತ್ತು, ಮತ್ತೆ ಸ್ವಲ್ಪ ನನಗೆ ಈ ಹರ್ನಿಯಾ ಆಗಿಬಿಟ್ಟು ಸ್ವಲ್ಪ ಬ್ಯಾಕ್ ಪೇಯ್ನು, ಮತ್ತೆ ನನಗೆ ಈ ಸಯಾಟಿಕ್ ನರ್ವ್ ಪೇನ್ ಅಂತೆಲ್ಲ ಇತ್ತು ಮೇಡಮ್. ಅದೆಲ್ಲ ಸ್ವಲ್ಪ ರೆಡ್ಯೂಸ್ ಆಗಿದೆ ಮೇಡಮ್, ಪರವಾಗಿಲ್ಲ, ಚೆನ್ನಾಗಿ ಅನಿಸ್ತು ನನಗೆ. ಮತ್ತೆ ಎದೆ ಉರಿ ಜಾಸ್ತಿ ಇರ್ತಿತ್ತು ಮೇಡಮ್ ನನಗೆ. ಅದೆಲ್ಲ ತುಂಬಾ ಇವಾಗ ಆರಾಮಾಗಿದ್ದೀನಿ. ಏನು ತಿಂದ್ರು ಏನು ಕುಡಿದ್ರು ನನಗೆ ಎದೆ ಉರಿ ಇರ್ತಾ ಇತ್ತು ತುಂಬಾ. ನನಗೆ ಜೀರ್ಣನೇ ಆಗಲ್ವೇನೋ ಅಂದ್ಬಿಟ್ಟು ಮತ್ತೆ ಹೋಗಿ ಬಿಸಿನೀರು ಕುಡಿಯೋದು, ಇಲ್ಲ ಏನಾದರೂ ಸ್ವಲ್ಪ ತಗೊಂಡು ಅದು ಉರಿ ಕಡಿಮೆ ಆಗೋದಕ್ಕೆ ಮಜ್ಜಿಗೆ ಕುಡಿದೆ, ಅದು ಇನ್ನೊಂದು ಜಾಸ್ತಿ ತಗೊಂಡ್ಬಿಟ್ಟು ಅದು ಇನ್ನೂ ಎಕ್ಸ್ಟ್ರಾ ಆಗ್ಬಿಡೋದು, ಆ ಥರ ಆಗ್ತಿತ್ತು. ಇದು ನಿಮ್ಮ ಡಯಟ್ ಪ್ಲಾನ್ ತಗೊಂಡ್ಮೇಲೆ ಟೈಮ್ ಸರಿಯಾಗೆಲ್ಲ ತಗೊಳ್ತಾ ಇದ್ವಲ್ಲ, ಸೊ ಹಾಗಾಗಿ ಅದೆಲ್ಲ ಮರ್ತೇ ಹೋದಂಗೆ ಆಗ್ಬಿಟ್ಟಿದೆ ನನಗೆ. ಅದಿತ್ತ ಅಂತ ಅನ್ನಿಸ್ತಾನೆ ಇಲ್ಲ ಇವಾಗ. ವೆರಿ ಗುಡ್ ಸುವರ್ಣ. ನೀವು ಅನ್ಕೊಂಡಿದ್ರ ಇಷ್ಟೆಲ್ಲ ರಿಸಲ್ಟ್ಸ್ ಬರುತ್ತೆ ನಮ್ಮ ಡಯಟ್ ಪ್ಲಾನ್ ಇಂದ ಅಂತ? ಅನ್ಕೊಂಡಿದ್ದೆ ಮೇಡಮ್. ಅಂದ್ರೆ ಇವಾಗ ನಿಮ್ದೆಲ್ಲ ನೋಡ್ಬಿಟ್ಟು ನಾನು ಫುಲ್ ಫೀಡ್ಬ್ಯಾಕ್ ಇತ್ತಲ್ಲ ಮೇಡಮ್, ತುಂಬಾ ಚೆನ್ನಾಗಿ ಎಲ್ಲರೂ ಹೇಳೋರಲ್ವಾ, ತುಂಬಾ ಖುಷಿ ಆಯ್ತು. ಯಾಕೆ ಮಾಡಬಾರ್ದು, ಎಲ್ಲೋ ಎಷ್ಟೋ ದುಡ್ಡು ಇದು ಮಾಡ್ಕೊಂಡು ಮಾಡ್ತೀವಿ, ಎಲ್ಲೆಲ್ಲೋ ಏನಕ್ಕೋ ಅದೆಲ್ಲ ತುಂಬಾ ಖರ್ಚು ಮಾಡ್ತಾರೆ ತುಂಬಾ ಜನ ವೆಯ್ಟ್ ಲಾಸ್ಗೆ ಅಂತಾನೆ. ಅದ್ರ ಬದಲು ಇದು ನ್ಯಾಚುರಲ್ ಆಗಿ ತಗೋಬಹುದಲ್ವಾ? ನ್ಯಾಚುರಲ್ ತಾನೇ ನೀವು ಕೊಟ್ಟಿರೋದು, ಅದ್ರಲ್ಲಿ ಏನು ಮೆಡಿಸನ್ಸ್ ಇಲ್ಲ, ಇನ್ನೊಂದಿಲ್ಲ. ಸೊ ಹಾಗಾಗಿ ನ್ಯಾಚುರಲ್ ಆಗಿ ತಗೊಂಡಿರೋದು ಮೇಡಮ್, ತುಂಬಾ ಚೆನ್ನಾಗಿದೆ. ಆದ್ರೆ ಇದು ನಾನು ಮತ್ತೆ ಮಾಡ್ಬೇಕು ಅಂತ ಏನೋ ಆಸೆ ನನಗೆ. ಇವಾಗ ಮತ್ತೆ ನಾರ್ಮಲ್ ಫುಡ್ಗೆ ಅಡಿಕ್ಟ್ ಮಾಡೋದ್ಕಿಂತ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಆರೋಗ್ಯ ನಾವು ನೋಡ್ಕೋಬಹುದಲ್ವಾ? ಹೌದು, 100% ನೋಡ್ಕೊಬಹುದು ಸುವರ್ಣ. ಮತ್ತೆ ಬಟ್ಟೆಗಳೆಲ್ಲ ಲೂಸ್ ಆಗೋದು ಆ ರೀತಿ ಹಾಕ್ತಾ ಮೇಡಮ್? ಎಲ್ಲ ನನ್ನ ಬ್ಲೌಸ್ಗಳೆಲ್ಲ ನಾನು ಮದ್ವೆಗೆಲ್ಲ ಹಾಕೊಂಡಿದ್ ಬ್ಲೌಸ್ಗಳೆಲ್ಲ ಟೈಟ್ ಆಗ್ಬಿಟ್ಟಿತ್ತು. ಈಗ ಮತ್ತೆ ಆ ಬ್ಲೌಸ್ನ ಮತ್ತೆ ನಾನು ರೀಸ್ಟಿಚ್ ಮಾಡ್ಬೇಕು. ಆ ಥರ ಆಗಿದೆ, ಚೆನ್ನಾಗಾಗಿದೆ. ಆರೋಗ್ಯಕ್ಕೆ ಯಾವಾಗ್ಲೂ ನಾಲ್ಗೆ ರುಚಿ ಇರೋದು, ಆರೋಗ್ಯಕ್ಕೆ ರುಚಿ ಇರಲ್ಲ ಮೇಡಮ್. ಯಾವ್ದು ನಾಲ್ಗೆ ರುಚಿ ಇರಲ್ಲ ಅದು ದೇಹಕ್ಕೆ ತುಂಬಾ ಒಳ್ಳೇದು ಅಲ್ವಾ ಮೇಡಮ್? ಯಾಕಪ್ಪ ನಮ್ ಫುಡ್ ಅಲ್ಲಿ ರುಚಿ ಇರ್ಲಿಲ್ವಾ ಹಾಗಾದ್ರೆ? ಅಲ್ಲ ಮೇಡಮ್, ನಾನ್ ಹೇಳೋದು ಇವಾಗ ಎಲ್ಲಾ ಬೇಕು ಅಂತ ತಿಂದ್ಬಿಡ್ತೀವಲ್ವಾ ಮೇಡಮ್, ಅದು ಇದು ರುಚಿ ನೋಡ್ಕೊಂಡು ಅಯ್ಯೋ ಟೇಸ್ಟ್, ಅದನ್ನ ನಾನು ಹೇಳ್ತಾ ಇರೋದು. ಅದೆಲ್ಲ ತುಂಬಾ ನಿಮ್ ಫುಡ್ನು ರುಚಿಯಾಗಿದೆ ಮೇಡಮ್. ನಾವ್ ಹೆಂಗ್ ಅಕ್ಸೆಪ್ಟ್ ಮಾಡ್ತೀವೋ ಅದ್ರ ಮೇಲೆ ನಾವು ಚಾಲೆಂಜ್ ಆಗಿ ತಗೊಂಡು ನಮ್ ವಿಲ್ ಪವರ್ ಬೇಕು ಮೇಡಮ್. ಅದನ್ನು ನಾವು ಮಾಡ್ತೀವಿ ಅನ್ನೋ ಚಾಲೆಂಜ್ ತಗೊಂಡ್ರೆ ನಿಮ್ ಡಯಟ್ ಪ್ಲಾನ್ ಎಲ್ಲ ವರ್ಕೌಟ್ ಆಗುತ್ತೆ ಮೇಡಮ್. ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು ಮೇಡಮ್. ಓಕೆ, ಮತ್ತೆ ಇವಾಗ ಫೀಲಿಂಗ್ ಗುಡ್ ಇದೆಯಾ? ಮೇಡಮ್ ಎಲ್ಲ ಚೆನ್ನಾಗಿದೆ ಮೇಡಮ್, ಖುಷಿ ಆಗ್ತಾ ಇದೆ. ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು, ಇವಾಗ ಪರವಾಗಿಲ್ಲ ಮೇಡಮ್, ಅದನ್ನು ಚೆನ್ನಾಗಿದೆ. ಪೀರಿಯಡ್ಸ್ ಪ್ರಾಬ್ಲಮ್ ಸರಿ ಹೋಯ್ತಾ? ಅದು ಸರಿ ಹೋಗಿದೆ ಮೇಡಮ್. ಹಂಗೆ 15 days ಅಥವಾ 20 days ಮುಂದಕ್ಕೆ ಹೋಗ್ಬಿಡೋದು. ಇವಾಗ ಒಂದು 5 days ಅಥವಾ 4 days ಅಷ್ಟೇ ಮುಂದೆ ಹೋಗುತ್ತೆ ಆ ಥರ. ಓಕೆ, ವೆರಿ ಗುಡ್.
ಹಾಗೆ ಸ್ಕಿನ್ ಕಂಟ್ರೋಲ್ ಬರ್ತಾ ಇದೆ. ಆಗಿದ್ಯಾ? ಸ್ಕಿನ್ನಲ್ಲೂ ಚೇಂಜಸ್ ಆಗಿದೆ ಮೇಡಮ್, ಆಗಿದೆ. ಗ್ಲೋ ಬಂದಿದ್ಯಾ? ಗ್ಲೋ ಬಂದಿದೆ ಮೇಡಮ್. ಅದೇ ಏನ್ ಮಾಡಿದ್ಯಾ ಅಂತ ಎಲ್ಲರೂ ಅದೇ ಕೇಳ್ತಾ ಇದ್ರು. ಏನು ಮಾಡಿಲ್ಲಪ್ಪ, ನಿಮ್ಗೂ ಹೇಳ್ತೀನಿ ಅದನ್ನ ಮಾಡಿ ಅಂತ ಹೇಳ್ತಾ ಇದ್ದೆ. ಅದೇನು ಅಂತ ಹೇಳು ಅಂತ ಇದ್ರು. ಸರಿ ಹೇಳ್ತೀನಿ ರೀ, ವೆಯ್ಟ್ ಮಾಡಿ ಅಂತ ಹೇಳಿದೀನಿ ಎಲ್ಲರಿಗೂ. ನಿಮ್ ಗೈಡೆನ್ಸ್ ತಗೊಂಡು ಹೇಳೋಣ ಅಂತ. ಓಕೆ ಸರ್. ಹಾಗೆ ನಮ್ ವೀವರ್ಸ್ಗೆ ನಮ್ ಚಾನಲ್ ಫಾಲೋ ಮಾಡ್ತಾರಲ್ಲ ವೀವರ್ಸ್, ಅವ್ರಿಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಅದೇ ಮೇಡಮ್, ಅವರು ತಗೊಂಡು ಎಲ್ಲ ಖುಷಿಯಾಗಿ ಇರ್ಲಿ ಅಂತ ಹೇಳ್ತೀನಿ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಅಂತ ಏನ್ ಹೇಳ್ಕೊಳ್ತೀವಿ, ಅದೇ ಇದರಲ್ಲಿ ಇವಾಗ ಎಲ್ಲೋ ಮಾಡೋ ಬದಲು ಕೆಮಿಕಲ್ಸ್ ಮನೆ ಹತ್ರ ಎಲ್ಲ ಹುಡ್ಕೊಂಡು ಬರ್ತಾರೆ. ಇವಾಗೆಲ್ಲ ಅದು ನಡೆದು ಬಿಟ್ಟಿದೆ ಮೇಡಮ್. ಇವಾಗ ವೆಯ್ಟ್ ಲಾಸ್ಗೋಸ್ಕರ ಬರ್ತಾರೆ. ಅದ್ರ ಬದಲು ನಾವು ನಿಮ್ಮ ಹತ್ರದೇ ಸಜೆಷನ್ ತಗೊಂಡು ಮನೇಲಿ ನ್ಯಾಚುರಲ್ ಆಗಿ ತಗೋಬೋದಲ್ಲ. ಎಲ್ಲರಿಗೂ ಅದನ್ನೇ ನ್ಯಾಚುರಲ್ ಫುಡ್ ತಗೊಂಡು ನ್ಯಾಚುರಲ್ ಆಗಿರಿ ಅಂತ ಹೇಳೋದು ಅಷ್ಟೇ ನಾನು ಇಷ್ಟಪಡ್ತೀನಿ ಅವ್ರಿಗೆ. ಓಕೆ ಸುವರ್ಣ ಹಿರೇಮಠ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು ಮೇಡಮ್, ವೆಲ್ಕಮ್. ಜಸ್ಟ್ ನಾವು ಮಾಡಿದ್ದಿಷ್ಟೇ. ಅವ್ರ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶಗಳು ಯಾವ್ಯಾವ ಫುಡ್ಡಲ್ಲಿ ಇರುತ್ತೆ ಅಂತ ತಿಳಿಸಿ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಫುಡ್ ತಿನ್ನಬೇಕು ಅಂತ ತಿಳಿಸಿಕೊಟ್ವಿ. ಅವರು ತೂಕ ಇಳಿಸ್ಕೊಂಡಿದ್ದಾರೆ, ಅದ್ರ ಜೊತೆ ಪೀರಿಯಡ್ಸ್ ಪ್ರಾಬ್ಲಮ್, ಎದೆ ಉರಿ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ಅಷ್ಟೇ. ಅದು 100% ನ್ಯಾಚುರಲ್ ಆಗಿ ಡಯಟ ಮಾಡೋದ್ರಿಂದ ಹೆಲ್ತ್ ಸಮಸ್ಯೆಗಳು ಕೂಡ ಕಡಿಮೆ ಮಾಡ್ಕೊಬಹುದು. ಅದರ ಜೊತೆ ಈಸಿಯಾಗಿ ಶ್ರಮ ಪಡ್ದೇ ತೂಕಗಳನ್ನ ಇಳಿಸ್ಕೊಬಹುದು ಎಲ್ಲಾನು ತಿನ್ಕೊಂಡು. ಬನ್ನಿ, ಇವರು ಕಾಲೇಜ್ಗೆ ಹೋಗೋ ಹುಡುಗಿ, ಇವ್ರು ಕೂಡ 20 kg ಹೇಗೆ ಇಳಿಸ್ಕೊಟ್ರು ಅಂತ ಅವ್ರ ಬಾಯಿಂದನೇ ತಿಳ್ಕೊಂಬರೋಣ. ಹಾಯ್ ಐಶ್ವರ್ಯಾ. ಹಾಯ್ ಅಕ್ಕ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅಕ್ಕ, ನೀವು? ನಾನ್ ಕೂಡ ಚೆನ್ನಾಗಿದ್ದೀನಿ. ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀರಾ? ಟೋಟಲ್ 20.7 kg ವೆಯ್ಟ್ ರಿಡ್ಯೂಸ್ ಆಗಿದೆ ಅಕ್ಕ. ವೆರಿ ಗುಡ್. ಹೇಗೆ ಅನ್ನಿಸ್ತಾ ಇದೆ ಡಿಫ್ರೆನ್ಸ್ ನಿಮ್ಗೆ ಅವಾಗಕ್ಕೂ ಇವಾಗಕ್ಕೂ? ಲೈಕ್ ಮುಂಚೆ ಎಲ್ಲ ತುಂಬಾ ಲೇಜಿ ಇರ್ತಾ ಇದೆ, ಇವಾಗ ಸ್ವಲ್ಪ ಆಕ್ಟಿವ್ ಆಗಿದ್ದೀನಿ. ಅಂಡ್ ಬಾಡಿ ಸ್ವಲ್ಪ ವೆಯ್ಟ್ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಅನ್ನಿಸ್ತಿದೆ. ಮನೇಲಿ ಎಲ್ಲಾರು ಖುಷಿ ಪಡ್ತಾ ಇದಾರೆ. ನಮ್ಮ ಮಮ್ಮಿ ಅಂತೂ ವೆಯ್ಟ್ ರೆಡ್ಯೂಸ್ ಮಾಡಕ್ಕೆ ಆಗಲ್ಲ, ನೀನು ಇನ್ನ ಹಿಂಗೆ ಇದ್ಬಿಡ್ತೀಯ ಅಂತ ಇದ್ರು. ಇವಾಗ ಅವರು ಕೂಡ ಖುಷಿ ಪಡ್ತಾ ಇದಾರೆ, ಚೆನ್ನಾಗಿ ವೆಯ್ಟ್ ರೆಡ್ಯೂಸ್ ಆಗಿದೆ ಅಂತೇಳಿ. ಎಲ್ಲ ತಿನ್ಕೊಂಡು ತಾನೇ ರೆಡ್ಯೂಸ್ ಮಾಡ್ಕೊಳ್ತಾ ಇದೀಯಾ ಐಶ್ವರ್ಯ? ಅಕ್ಕ. ಓಕೆ, ಖುಷಿ ಕೊಡ್ತಾ ಇದೆಯಾ ನಿನ್ಗೆ? ಎಲ್ಲ ತಿನ್ನೋ ಅಂತ ಫುಡ್ಡೇ ಇದೆಯಾ? ಅಕ್ಕ, ಎಲ್ಲ ತಿನ್ಬೋದು. ಲೈಕ್ ಅದ್ ಪ್ಲಾನ್ ಚೇಂಜ್ ಆಗಿದ ತಕ್ಷಣ 15 days ಆದ್ಮೇಲೆ ಅಯ್ಯೋ ಅದೇ ಫುಡ್ ಇರ್ಬೇಕಿತ್ತು, ಚೆನ್ನಾಗಿತ್ತು ಅನಿಸ್ತಾ ಇರುತ್ತೆ ಒಂದೊಂದ್ಸಲ. ಓಕೆ, ಡಿಫ್ರೆಂಟ್ ಫುಡ್ಗಳು ತಿಂತಾ ಇದೆಯಾ? ಅಕ್ಕ. ಓಕೆ, ಹೆಲ್ತ್ ಅಲ್ಲಿ ಏನಾದ್ರು ಚೇಂಜಸ್ ಆಗಿದ್ಯಾ? ಅಕ್ಕ, ಲೈಕ್ ಸ್ಟಮಕ್ ಪೈನ್ ಇವಾಗ ಫುಲ್ ಕಡಿಮೆ ಆಗಿದೆ. ಮುಂಚೆ 3 days ಇರ್ತಾ ಇತ್ತು ಸ್ಟಮಕ್ ಪೈನ್, ಇವಾಗ ಅದು ರೆಡ್ಯೂಸ್ ಆಗಿದೆ. ಫಸ್ಟ್ ಡೇ ಮಾತ್ರ ಸ್ಟಮಕ್ ಪೈನ್ ಇರುತ್ತೆ, ಸೆಕೆಂಡ್ ಡೇ ಥರ್ಡ್ ಡೇ ನಾರ್ಮಲ್ ಆಗಿರ್ತೀನಿ. ಓಕೆ, ಇವಾಗ ಎಷ್ಟು kg ಇದೆಯಾ? ಇವಾಗ 64.2 ಇದೀನಿ ಅಕ್ಕ. ವೆರಿ ಗುಡ್. 84 85 ಇದ್ದಿದ್ದು ಮೊದಲು ನೀನು? ಅಕ್ಕ, 84.9 ಇದ್ದೆ. 84.9 ಇದ್ದಾ? ಅಕ್ಕ. ಓಕೆ, ನಿಮ್ ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲರೂ ಐಡೆಂಟಿಫೈ ಮಾಡ್ತಾ ಇದ್ದಾರಾ ನೀನ್ ವೆಯ್ಟ್ ಲಾಸ್ ಆಗಿದ್ಯಾ ಅಂತ? ಅಕ್ಕ, ಫ್ರೆಂಡ್ಸ್ ಎಲ್ಲ ಫುಲ್ ಸಣ್ಣ ಆಗ್ಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಇದ್ರು. ಜೀನ್ಸ್ ಹಾಕೊಂತ ಇರ್ಲಿಲ್ಲ, ಸೊ ಎಲ್ಲರೂ ಜೀನ್ಸ್ ಹಾಕೋಬ ಇನ್ಮೇಲಿಂದ ಸಣ್ಣ ಆಗಿದ್ಯಾ, ಚೆನ್ನಾಗ್ ಕಾಣ್ತೀಯಾ ಅಂತ ಹೇಳ್ತಾ ಇದ್ರು. ಇನ್ನ ನಿನ್ಗಿಷ್ಟ ಬಂದಿದ್ ಬಟ್ಟೆಗಳೆಲ್ಲ ವೇರ್ ಮಾಡು ಆಯ್ತಾ? ಅಕ್ಕ, ಹಳೆ ಡ್ರೆಸ್ಸಸ್ ಎಲ್ಲ ಬರ್ತಾ ಇದೆ. ಮೊನ್ನೆ ಟ್ರೈ ಮಾಡಿದೆ, 3-4 ಡ್ರೆಸ್ಸಸ್ ಬರ್ತಾ ಇರ್ಲಿಲ್ಲ, ಇವಾಗ ಬರ್ತಾ ಇದೆ. ಅದು ಹೊಸದ್ ಹಂಗೆ ತಗೊಂಡಿಟ್ಟಿದ್ದು, ಒಂದೇ ಟೈಮ್ ಹಾಕೊಂಡಿದ್ದು. ಅಯ್ಯೋ ಈ ಡ್ರೆಸ್ ಹಾಕೊಳಕ್ ಆಗ್ತಿಲ್ವಲ್ಲ ಅನಿಸ್ತಾ ಇತ್ತು, ಇವಾಗ ಖುಷಿ ಆಗ್ತಿದೆ. ವೆರಿ ಗುಡ್. ಫುಲ್ ಬಾಡಿ ಎಲ್ಲ ಲೈಟ್ ವೇಟ್ ಇದೆ ಅಲ್ಲ? ಅಕ್ಕ, ಆಕ್ಟಿವ್ ಆಗಿರ್ತೀರಿ ಇವಾಗ. ಓಕೆ, ಇನ್ನು ಏನೆಲ್ಲ ಚೇಂಜಸ್ ಆಗಿದೆ? ಸ್ಕಿನ್ ಅಲ್ಲಿ ಕಲರ್ ಏನಾದ್ರು ಚೇಂಜ್ ಆಗಿದ್ಯಾ? ಇವಾಗ ಸ್ವಲ್ಪ ಫೇರ್ ಆಗಿದ್ದೀನಿ ಅಕ್ಕ, ಬ್ರೈಟ್ನೆಸ್ ಇದೆ ಸ್ಕಿನ್ ಅಲ್ಲಿ. ಬ್ರೈಟ್ನೆಸ್ ಇದೆಯಾ? ಮುಂಚೆ ತರ ಡಲ್ ಇಲ್ಲ. ಓಕೆ, ವೆರಿ ಗುಡ್. ಹಾಗೆ ನಮ್ ಚಾನಲ್ ಫಾಲೋ ಮಾಡೋ ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ತೀಯಾ? ಎಲ್ಲರೂ ತಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಕ್ಕ. ಹೆಲ್ತಿ ಫುಡ್ ಇಂದಾನೇ ವೆಯ್ಟ್ ರೆಡ್ಯೂಸ್ ಮಾಡ್ಬೋದು ಅಂತ ಗೊತ್ತಿರ್ಲಿಲ್ಲ ಅಲ್ಲ ಎಷ್ಟೋ ಜನಕ್ಕೆ, ಇವಾಗ ಗೊತ್ತಾಗುತ್ತೆ ನಿಮ್ ಚಾನಲ್ ಇಂದ.
ಓಕೆಪ್ಪ. ಓಕೆ, ಥ್ಯಾಂಕ್ ಯು ಐಶ್ವರ್ಯ. ಬಾಯ್. ಓಕೆ ಅಕ್ಕ. ಕೇಳ್ಕೊಂಬಂದ್ರೆ ಅಲ್ವಾ ಗೈಸ್, ಇಷ್ಟೇ ವೆರಿ ಸಿಂಪಲ್, ಟೈಮ್ ಟು ಟೈಮ್ ನಮಗೆ ಬೇಕಾಗಿರೋವಂಥ ನ್ಯೂಟ್ರಿಷನ್ ಫುಡ್ಡನ್ನ, ಅಂದರೆ ನ್ಯಾಚುರಲ್ ಆಗಿರೋ ಫುಡ್ಡನ್ನು ಎಲ್ಲ ನಮ್ಮ ಅಡುಗೆ ಮನೆಗಳಲ್ಲೇ ಸಿಗುತ್ತೆ. ಇಂಥ ಫುಡ್ನ ನಾವು ತಿನ್ನೋದ್ರಿಂದ ಈಸಿಯಾಗಿ ತೂಕನೂ ಇಳಿಸ್ಕೊಬೋದು, ಹಾಗೆ ಹೆಲ್ತಿಯಾಗಿ ಕೂಡ ಇರ್ಬೋದು. ಅದು ನೀವು ಕೂಡ ತಿಳ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ಹೆಲ್ತಿಯಾಗಿ ಹ್ಯಾಪಿಯಾಗಿ ಇರಬಹುದು. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾರ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಆದಷ್ಟು ಶೇರ್ ಮಾಡಿ. ಯಾರೆಲ್ಲ ದಪ್ಪ ಇರ್ತಾರೋ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಲವ್ ಯು ಆಲ್. ಬಾಯ್.